ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಮರಳಿ ಬರುವೆಯ ಕಥೆಯ 22ನೇ ಅಧ್ಯಾಯವನ್ನು ಶುರು ಮಾಡೋಣ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ಓಡುತ್ತಿದ್ದ ಗೋಲು ಅವನ ಹಿಂದೆ ಓಡುತ್ತಿದ್ದ ತನ್ನ ತಾಯಿಯನ್ನು ಕಂಡು ಭಾವುಕಳಾದ ಕೃತಿ ತನ್ನ ಭುಜ ಬಳಸಿದ ರೂಪೇಶ್ ಅವರ ಹೆಗಲ ಮೇಲೆ ತಲೆ ಇಟ್ಟಳು. ಯಾಕಂದ ಕಣ್ಣೀರು? ನೀನು ತುಂಬ ಸ್ಟ್ರಾಂಗ್ ಗರ್ಲ್ ಅಲ್ವಾ? ಈ ರೀತಿ ಕಣ್ಣೀರು ಹಾಕೋದು ಯಾಕೆ ಎಂದು ಕೇಳಿದರು ರೂಪೇಶ್. ಇದು ಖುಷಿಗೆ ಡ್ಯಾಡ್. ನೀವು ನಮ್ಮ ಜೀವನಕ್ಕೆ ಬರಲಿಲ್ಲ ಅಂದಿದ್ರೆ ನಾನು ನನ್ನಮ್ಮ ಇಷ್ಟೊಂದು ಖುಷಿಯಾಗಿ ಇರ್ತಾ ಇರಲಿಲ್ಲ. ಖುಷಿ ಅನ್ನೋದು ಕನಸಾಗಿಯೇ ಇರ್ತಿತ್ತು ನಮಗೆ. ನೀವು ಆ ಕನಸನ್ನು ನನಸು ಮಾಡಿದ್ರಿ. ಥ್ಯಾಂಕ್ ಯು ಡ್ಯಾಡ್ ಎಂದು ಭಾವುಕಳಾಗಿ ಹೇಳಿದಾಗ ಮಗಳ ಹಣೆಗೆ ಮುತ್ತಿಟ್ಟು, ಇದು ನನ್ನ ಕರ್ತವ್ಯ ಕಂದ. ನಿನ್ನನ್ನು ನಿಮ್ಮಮ್ಮನನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ಯಾಕಂದರೆ ನೀವಿಬ್ಬರೂ ನನ್ನ ಜೀವನದ ಭಾಗವಾಗಿ ಬಿಟ್ಟಿದ್ದೀರ. ಅಪ್ಪ ಅಮ್ಮನನ್ನು ಕಳೆದುಕೊಂಡು ಕೆಟ್ಟ ಸ್ನೇಹಿತರ ಸಹವಾಸದಿಂದ ನಾನೂ ಸಹ ಕೆಟ್ಟು ಹೋಗಿದ್ದೆ. ಆದರೆ ನಿಮ್ಮಮ್ಮ ನನ್ನ ಜೀವನಕ್ಕೆ ಬಂದು ಎಲ್ಲವನ್ನೂ ಬದಲಾಯಿಸಿಬಿಟ್ಲು. ನನ್ನ ಪಾಲಿಗೆ ನೀವಿಬ್ಬರು ಮಹಾಲಕ್ಷ್ಮಿಯರಿದ್ದಂತೆ. ನನ್ನದೇ ಆದ ಸಂಸಾರ ಕಟ್ಟಿಕೊಳ್ಳಲು ಯೋಗ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ನಿನ್ನಿಂದ, ನಿಮ್ಮಮ್ಮನಿಂದ ಇವತ್ತು ನಾನೂ ಒಬ್ಬ ಸಂಸಾರಸ್ಥನಾಗಿದ್ದೇನೆ. ಈ ನಮ್ಮ ಸಂಸಾರಕ್ಕೆ ಯುವರಾಜ ಯುವರಾಣಿಯಂತೆ ನೀನು ಮತ್ತು ಚಿನ್ಮಯ್ ನಮ್ಮ ಜೊತೆ ಇದ್ದೀರಾ. ನಿಮಗೆಷ್ಟೇ ಋಣಿಯಾಗಿದ್ದರೂ ಸಾಲಲ್ಲ. ನನ್ನ ಜೀವನ ಇರೋ ತನಕ ನಿನಗೂ ನಿನ್ನಮ್ಮನಿಗೂ ಋಣಿಯಾಗಿರ್ತೀನಿ. ಬಿಡು, ಹಳೆ ಕಥೆಯೆಲ್ಲ ಯಾಕೆ? ಹೋಗಿ ಫ್ರೆಶಪ್ ಆಗಿ ಬಾ, ತಿಂಡಿ ಮಾಡುವೆಯಂತೆ ಎಂದು ಹೇಳಿದಾಗ ಸರಿ ಎಂದು ತಲೆ ಆಡಿಸಿದ ಕೃತಿ ಮೆಟ್ಟಿಲು ಹತ್ತಿ ತನ್ನ ರೂಮಿಗೆ ಬಂದವಳು ಒಂದಿಡೀ ಗೋಡೆಯನ್ನೇ ಅಲಂಕರಿಸಿದ್ದ ಫೋಟೋದ ಮುಂದೆ ನಿಂತಳು. ಅದು ರೂಪೇಶ್ ಶೆಟ್ಟಿ ಹಾಗೂ ಕವನ ಅವರ ಮದುವೆಯ ಚಿತ್ರವಾಗಿತ್ತು. ತುಂಬು ಗರ್ಭಿಣಿಯಾಗಿದ್ದ ಕವನ ಕೊರಳಿಗೆ ತಾಳಿ ಕಟ್ಟುತ್ತಿದ್ದ ರೂಪೇಶ್ ಶೆಟ್ಟಿ ಅವರ ಮುಖದಲ್ಲಿ ತೃಪ್ತಿಯ ನಗುವಿತ್ತು. ಫಾಸ್ಟಾಗಿ ಡ್ರೈವ್ ಮಾಡಿ, ಯಾಕಿಷ್ಟು ನಿಧಾನವಾಗಿ ಡ್ರೈವ್ ಮಾಡ್ತಾ ಇದ್ದೀರಾ ಎಂದು ಅಳುತ್ತಾ ಕೇಳಿದ ಅದಿತಿ ಕಡೆ ನೋಡಿದ ಅಭಿರಾಮ್ಗೆ ಏನನಿಸಿತೋ ಏನೋ. ಅವಳ ಮುಂದೆ ಟಿಶ್ಯೂ ಪೇಪರನ್ನು ಹಿಡಿದ. ಥ್ಯಾಂಕ್ ಯು ಎಂದು ಬಿಕ್ಕುತ್ತಲೇ ಟಿಶ್ಯೂ ಪೇಪರನ್ನು ಪಡೆದು ಕಣ್ಣು ಮೂಗು ಒರೆಸಿಕೊಂಡಳು. ನಿಮ್ಮ ಮಾವನ ಮಗ ಅಂದರೆ ಅಷ್ಟೊಂದು ಇಷ್ಟನಾ? ಐ ಮೀನ್ ಮಧ್ಯರಾತ್ರಿಲಿ ನೋಡುವಷ್ಟು? ಇಷ್ಟೆಲ್ಲ ಅವ್ರ ಮೇಲೆ ಪ್ರೀತಿ ಇದ್ದಿದ್ರೆ ಅವರನ್ನೇ ಮದುವೆ ಆಗ್ಬೋದಿತ್ತಲ್ವಾ ಎಂದು ಮಾತು ಶುರು ಮಾಡಿದ. ವಾಟ್ ಯು ಮೀನ್? ನಾನು ಸಿದ್ಧಾರ್ಥನ ಮದುವೆ ಆಗಬೇಕಿತ್ತು ಅಂತ ಹೇಳ್ತಾ ಇದ್ದೀರಾ? ತಲೆ ಕೆಟ್ಟಿದ್ಯಾ ನಿಮಗೆ? ನಾನು ಸಿದ್ಧಾರ್ಥ್ ಬೆಸ್ಟ್ ಫ್ರೆಂಡ್ಸ್. ನಮ್ಮ ಸ್ನೇಹದಲ್ಲಿ ಪ್ರೀತಿಗೆ ಜಾಗವಿಲ್ಲ. ಹಿ ಈಸ್ ಮೈ ಫ್ರೆಂಡ್, ನಾಟ್ ಲವರ್ ಎಂದು ಮುಖ ಊದಿಸಿಕೊಂಡು ಹೇಳಿದಳು. ಯಾಕೆ ಬೆಸ್ಟ್ ಫ್ರೆಂಡ್ಸ್ ಮದುವೆ ಆಗಬಾರ್ದು ಅಂತ ಯಾರಾದರೂ ಬರೆದಿಟ್ಟಿದ್ದಾರಾ? ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಬೆಸ್ಟ್ ಫ್ರೆಂಡ್ಸ್ ಇರೋರೆ ಒಳ್ಳೆ ಕಪಲ್ಸ್ ಆಗೋದು. ನೀನು ನನ್ನ ಮದುವೆ ಆಗಿ ಕಷ್ಟಪಡೋ ಬದಲು ಸಿದ್ಧಾರ್ಥ್ ಅವರನ್ನೇ ಮದುವೆ ಆಗಿದ್ದರೆ ನಿನ್ನ ಜೀವನ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಎಂದು ಮೊದಲ ಬಾರಿಗೆ ಅವಳ ಪರ್ಸ್ನಲ್ ವಿಷಯವಾಗಿ ಮಾತಾಡಿದ್ದ. ಈಗ ನನ್ನ ಜೀವನಕ್ಕೆ ಏನಾಗಿದೆ? ನೀವು ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನನಗೆ ನಿಮ್ಮ ಮಾತುಗಳೇ ಅರ್ಥ ಆಗಲ್ಲಪ್ಪ. ನಾನು ಯಾಕೆ ಸಿದ್ಧಾರ್ಥನ ಮದುವೆ ಆಗಬೇಕು? ನಿಮಗೆ ನಿಮ್ಮ ಹಳೆ ನೆನಪಿನಿಂದ ತಲೆ ಕೆಟ್ಟಿದೆ ಅನಿಸುತ್ತೆ. ಸರಿಯಾಗಿ ಡ್ರೈವ್ ಮಾಡಿ. ಪಾಪ ಅಲ್ಲಿ ಮಾವ ಒಬ್ಬರೇ ಇರ್ತಾರೆ, ಅದೆಷ್ಟು ಟೆನ್ಷನ್ ಆಗಿರ್ತಾರೋ ಏನೋ ಎಂದು ಅದಿತಿ ಕೋಪದಲ್ಲಿ ಹೇಳಿದಾಗ ಅವಳ ಕೋಪ ನೋಡಿ ಮಾತು ಮುಂದುವರೆಸದೆ ವೇಗವಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಮುಕುಂದ್ ಅವರು ಸೆಂಡ್ ಮಾಡಿದ್ದ ಅಡ್ರೆಸ್ ಮುಂದೆ ಕಾರ್ ನಿಲ್ಲಿಸಿದ. ಕಾರಿಂದ ಇಳಿಯುತ್ತಿದ್ದ ಹಾಗೆ ಗಂಡನನ್ನೇ ಮರೆತು ಬಿಟ್ಟ ಅದಿತಿ ಹಾಸ್ಪಿಟಲ್ ಒಳಗೆ ಓಡಿದಳು. ಅಯ್ಯೋ, ಮಾವ ಎಲ್ಲಿದ್ದಾರೆ ಅಂತ ಕೇಳೋದೇ ಮರೆತುಬಿಟ್ಟೆ. ಸಿದ್ಧಾರ್ಥ್ಗೆ ಏನಾಗಿದೆಯೋ ಏನೋ, ಒಂದು ಸಣ್ಣ ನೋವನ್ನು ಸಹ ತಡೆಯೋಕ್ಕಾಗಲ್ಲ ಅವನಿಗೆ. ಅಂಥದ್ರಲ್ಲಿ ಆಕ್ಸಿಡೆಂಟ್ ಆಗಿರುವ ನೋವನ್ನು ಹೇಗೆ ಸಹಿಸ್ತಿದ್ದಾನೋ ಏನೋ. ದೇವರೇ, ಅವನಿಗೆ ಹೆಚ್ಚಾಗೇನೋ ಅಪಾಯ ಆಗದೇ ಇರಲಿ ಕಣಪ್ಪ ಎಂದು ಬೇಡಿಕೊಳ್ಳುತ್ತಾ ತನ್ನ ಮಾವನಿಗೆ ಕಾಲ್ ಮಾಡಿದವಳು ಅವರಿರುವ ವಾರ್ಡ್ ನಂಬರ್ ತಿಳಿದುಕೊಂಡು ಲಿಫ್ಟ್ ಮೂಲಕ ಅವರ ಬಳಿ ಬಂದಿದ್ದಳು. ಅದಿತಿ, ನಿನ್ನ ಗಂಡನ ಜೊತೆ ಬರ್ತೀನಿ ಅಂತ ಹೇಳಿದ್ಯಲ್ಲಮ್ಮ, ಇಲ್ಲಿ ನೋಡಿದ್ರೆ ಒಬ್ಬಳೇ ಬಂದಿದೀಯಾ? ಎಲ್ಲಿ ಅಭಿರಾಮ್ ವಸಿಷ್ಠ? ಮನೆಯಲ್ಲಿ ಹೇಳ್ದೆ ಕೇಳದೆ ಒಬ್ಬಳೇ ಬಂದಿದೆಯಾ ಎಂದು ಮುಕುಂದರಾವ್ ಅವರು ಗಾಬರಿಯಲ್ಲಿ ಕೇಳಿದರೆ, ಅಯ್ಯೋ, ನಾನು ಅಭಿ ಜೊತೆನೇ ಬಂದಿರೋದು ಮಾವ, ಅವ್ರು ಹಿಂದೆ ಬರ್ತಾ ಇದ್ದಾರೆ ಅನಿಸುತ್ತೆ ಎಂದು ಹಿಂದೆ ತಿರುಗಿ ನೋಡಿದರೆ
ಗಂಭೀರವಾಗಿ ಹೆಜ್ಜೆ ಹಾಕುತ್ತಾ ಇವರ ಬಳಿ ಬಂದ ಅಭಿರಾಮ್. ಸಾರಿ, ನಿಮ್ಮನ್ನು ಮರೆತು ಓಡ್ ಬಂದ್ಬಿಟ್ಟೆ. ನಿಮ್ಗೆ ಹೇಗೆ ಗೊತ್ತಾಯಿತು ನಾವು ಇಲ್ಲೇ ಇದ್ದೀವಿ ಅಂತ ಎಂದು ಕೇಳಿದಳು. ನೀನು PT ಉಷಾ ರೇಂಜ್ಗೆ ಓಡ್ತಿದ್ದಲ್ಲ, ಹೇಗೋ ಫಾಲೋ ಮಾಡ್ಕೊಂಡ್ಬಂದೆ. ಅಂಕಲ್, ಸಿದ್ಧಾರ್ಥ್ ಹೇಗಿದ್ದಾರೆ? ಡಾಕ್ಟರ್ ಏನು ಹೇಳಿದರು ಎಂದು ಸಿದ್ಧಾರ್ಥನ ಬಗ್ಗೆ ವಿಚಾರಿಸಿದ. ಅವನಿಗೆ ಎಚ್ಚರವಾಗಲು ಇನ್ನೂ 1-2 ಗಂಟೆಗಳು ಬೇಕು ಅಂದರು. ಒಂದು ಕೈ ಮುರಿದಿದೆ ಅಂತ ಹೇಳಿದ್ದಾರೆ. ಹೆಚ್ಚೇನೂ ಅಪಾಯ ಇಲ್ವಂತೆ ಎಂದರು ಮುಕುಂದ್. ಥ್ಯಾಂಕ್ ಗಾಡ್, ಜಾಸ್ತಿ ಪೆಟ್ಟೇನೂ ಆಗಿಲ್ಲ ಅಲ್ವಾ ಮಾವ? ನಾವೀಗ ಸಿದ್ಧಾರ್ಥನ ನೋಡಬಹುದಾ ಎಂದು ಕೇಳಿದವಳು ಮುಕುಂದ್ ಅವರ ಮುಂದಿನ ಮಾತಿಗೂ ನಿಲ್ಲದೆ ವಾರ್ಡ್ ಒಳಗೆ ಓಡಿದರೆ ಮುಕುಂದ್ ಅವರು ಮುಜುಗರದಲ್ಲಿ ಅಭಿರಾಮ್ ಮುಖ ನೋಡಿದರು. ಅದು ಅದಿತಿಗೆ ಸಿದ್ಧಾರ್ಥ್ ಅಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದ ಅವರಿಬ್ಬರು ಒಟ್ಟಿಗೆ ಬೆಳೆದಿರೋರು. ಅದಕ್ಕೆ ಅವನ ಜೊತೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ. ತಪ್ಪು ತಿಳಿಬೇಡಿ ಎಂದು ಮುಜುಗರದಲ್ಲಿ ಹೇಳಿದರು. ಅದಿತಿ ಮತ್ತು ಸಿದ್ಧಾರ್ಥ್ ಫ್ರೆಂಡ್ಶಿಪ್ ಬಗ್ಗೆ ನನಗೆ ಯಾವುದೇ ಅನುಮಾನ ಇಲ್ಲ ಅಂಕಲ್. ನಾನೇನು ತಪ್ಪು ತಿಳಿಯಲ್ಲ ಬಿಡಿ. ನಿಮ್ಮನ್ನು ನೋಡ್ತಾ ಇದ್ದರೆ ಊಟ ಮಾಡಿಲ್ಲ ಅನಿಸುತ್ತೆ. ಬನ್ನಿ, ಕ್ಯಾಂಟೀನಲ್ಲಿ ಏನಾದರೂ ತಿನ್ನುವಿರಂತೆ ಎಂದು ಬಲವಂತ ಮಾಡಿ ಮುಕುಂದ್ರವರನ್ನು ಅಲ್ಲಿಂದ ಕರೆದುಕೊಂಡು ಹೋದ ಅಭಿರಾಮ್. ನಿಮ್ಮನ್ನು ಮದುವೆ ದಿನ ನೋಡಿರಲಿಲ್ಲ, ನೀವು ಮದುವೆಗೆ ಬಂದಿದ್ರಾ ಎಂದ ಕಾಫಿ ಕುಡಿಯುತ್ತಾ ಅಭಿರಾಮ್. ನಾನು ಬಂದಿದ್ದೆ ಕಣಪ್ಪ, ಆದರೆ ಸಿದ್ಧಾರ್ಥ್ ಬಂದಿರಲಿಲ್ಲ. ಅವನಿಗೆ ಸ್ವಲ್ಪ ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಅವನು ಬಂದಿರಲಿಲ್ಲ. ನೀನು ಮದುವೆ ಟೆನ್ಷನಲ್ಲಿ ನನ್ನನ್ನು ನೋಡಿರಲಿಲ್ಲ ಅನಿಸುತ್ತೆ. ಮತ್ತು ಮನೆಯವರೆಲ್ಲ ಹೇಗಿದ್ದಾರೆ? ನಮ್ಮ ಅದಿತಿ ಹೇಗೆ? ನಿನ್ನ ಜೊತೆ ಹೊಂದ್ಕೊಂಡಿದ್ದಾಳಾ ಎಂದರು. ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ ಅಂಕಲ್. ಇನ್ನು ಅದಿತಿ ನಮ್ಮ ಮನೆಗೆ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ತುಂಬ ಒಳ್ಳೆ ಹುಡುಗಿ. ಆದರೆ ನಾನೇ ಅವಳಿಗೆ ತಕ್ಕವನಲ್ಲ ಎಂದು ಹೇಳಿದಾಗ ಮುಕುಂದ್ ಅವರು ಅವನ ಕಡೆ ಗೊಂದಲದಲ್ಲಿ ನೋಡಿದರು. ಯಾಕಪ್ಪ, ಅವಳಿಗೆ ನೀನು ತಕ್ಕವನಲ್ಲ ಅಂತ ಅಂದ್ಕೊಂಡಿದೀಯಾ? ನಿನ್ನ ನೋಡಿದರೆ ಗೊತ್ತಾಗುತ್ತೆ ನೀನೆಷ್ಟು ಒಳ್ಳೆಯವನು ಅಂತ. ನಮ್ಮ ಅದಿತಿ ಪುಟ್ಟ ಮಗು ಇದ್ದಂತೆ, ನಿಷ್ಕಲ್ಮಶ ಮನಸ್ಸಿನವಳು. ಸಿದ್ಧಾರ್ಥನ ತಾಯಿ ಅಂದರೆ ನನ್ನ ಹೆಂಡತಿ. ಸಿದ್ಧಾರ್ಥ್ ಚಿಕ್ಕವನಿರುವಾಗಲೇ ಸತ್ತು ಹೋದ್ಲು. ಡಿಪ್ರೆಷನ್ಗೆ ಜಾರಿ ಬಿಟ್ಟಿದ್ದ ನನ್ನ ಮಗ. ಯಾರ ಜೊತೆನೂ ಜಾಸ್ತಿ ಬೆರೀತಾ ಇರಲಿಲ್ಲ. ನನ್ನ ಹೆಂಡತಿ ಅಪ್ಪ ಅಮ್ಮ ಅಂದರೆ ಅವನ ಅಜ್ಜಿ ತಾತನ ಜೊತೆಯೂ ಸಹ. ಅದೇನೋ ಗೊತ್ತಿಲ್ಲ, ಅದಿತಿ ತುಂಬ ಇಷ್ಟ ಅವನಿಗೆ. ಅವಳೊಬ್ಬಳು ಪಕ್ಕದಲ್ಲಿದ್ದರೆ ಸಾಕು, ಅವನ ತಾಯಿ ಇಲ್ಲದ ನೋವನ್ನೆಲ್ಲ ಮರೆತು ಬಿಡ್ತಿದ್ದ. ಆ ಚಿಕ್ಕ ವಯಸ್ಸಿಗೆ ಅದಿತಿ ನನ್ನ ಮಗನಿಗೆ ತಾಯಿಯಂತೆ ಪ್ರೀತಿ ಕೊಡ್ತಿದ್ಲು. ನಿಮ್ಮ ಮಾವ ಜೈರಾಮ್ ಸಹ ಮಗಳನ್ನು ನಮ್ಮೊಂದಿಗೆ ಇರಲು ಹೆಚ್ಚಾಗಿ ಬಿಡ್ತಿದ್ರು. ಅದಾದಮೇಲೆ ಅದಿತಿಯ ಬಾಲ್ಯ, ಓದು, ಬರಹ ಎಲ್ಲವೂ ಸಹ ನಮ್ಮನೆಯಲ್ಲೇ ಆಯಿತು. ಅವಳನ್ನು ಬಿಟ್ಟಿರಲು ನನಗೆ ಮತ್ತು ಸಿದ್ಧಾರ್ಥ್ಗೆ ತುಂಬ ಕಷ್ಟ ಆಗ್ತಾಯಿತ್ತು. ಸುಮಾರು 20 ವರ್ಷದಿಂದ ನಮ್ಮ ಜೊತೆ ಇದ್ದವಳು ನಮ್ಮನ್ನು ಬಿಟ್ಟು ಹೋದಾಗ ಆದ ನೋವು ಅಷ್ಟಿಷ್ಟಲ್ಲ. ಆದರೆ ಈಗ ಅವಳಿಗೆ ಇಷ್ಟು ಪ್ರೀತಿಸುವ ಗಂಡ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಸಿದ್ಧಾರ್ಥ್ ನಿಮ್ಮನ್ನು ನೇರವಾಗಿ ನೋಡಿಲ್ಲ, ನಿಮ್ಮನ್ನು ನೋಡಿದರೆ ತುಂಬ ಖುಷಿ ಪಡ್ತಾನೆ ಎಂದು ಹೇಳಿದಾಗ ಅಭಿರಾಮ್ ವಿಷಾದದಿಂದ ನಕ್ಕನು. ಅದಿತಿಯ ಬಾಲ್ಯದ ಬಗ್ಗೆ, ಅವಳ ಕಾಲೇಜಿನ ದಿನಗಳ ಬಗ್ಗೆ ಎಲ್ಲ ವಿಷಯವನ್ನು ಅಭಿರಾಮ್ನೊಂದಿಗೆ ಹಂಚಿಕೊಂಡ ಮುಕುಂದ್ರವರು ಊಟ ಮುಗಿಸಿ ಕೈ ತೊಳೆದು ಮೇಲೆದ್ದರು. ಅವರೊಂದಿಗೆ ವಾರ್ಡ್ನತ್ತ ಹೆಜ್ಜೆ ಹಾಕಿದ ಅಭಿರಾಮ್ ಮಲಗಿದ್ದ ಸಿದ್ಧಾರ್ಥ್ನ ತಲೆ ತಿನ್ನುತ್ತಿದ್ದ ಅದಿತಿಯನ್ನು ಕಂಡು ಹಣೆ ನೀವಿಕೊಂಡ. ಈ ಹುಡುಗಿಗೆ ಸುಮ್ಮನಿದ್ದು ಅಭ್ಯಾಸನೇ ಇಲ್ಲ ಅನಿಸುತ್ತೆ. ವಟ್ಟ ಅಂತ ಎಲ್ಲರ ಜೊತೆ ಮಾತಾಡ್ತಾನೆ ಇರ್ತಾಳೆ. ಅಲ್ಲ, ಇವಳು ಮಾವನ ಮಗಂಗೆ ಇನ್ನೂ ಪ್ರಜ್ಞೆನೇ ಬಂದಿಲ್ಲ ಅಂತ ಗೊತ್ತಿದ್ರೂ ಸಹ ಅವನ ತಲೆ ತಿಂತಿದ್ದಾಳಲ್ಲ ಎಂದುಕೊಂಡ ಅಭಿ ಸುಮ್ಮನೆ ನಿಂತಿದ್ದ. ನಿನ್ನನ್ನು ಮಾತಾಡಿಸ್ಲೇಬಾರ್ದು ಅಂತ ಇದ್ದೆ. ನನ್ನ ಮದುವೆಗೆ ಬರಲಿಲ್ಲ ಅಲ್ವಾ ನೀನು? ಎಷ್ಟು ಕೊಬ್ಬು ನಿಂಗೆ. ಆದರೆ ನೀನು ಇದ್ದಲ್ಲಿಗೆ ನಮ್ಮನ್ನು ಕರೆಸ್ಕೊಂಡ್ಬಿಟ್ಟೆ. ಐ ಹೇಟ್ ಯು ಸಿದ್ಧಾರ್ಥ್ ಎನ್ನುತ್ತಾ ಮಲಗಿದ್ದ ತನ್ನ ಮಾವನ ಮಗನ ತಲೆ ತಿನ್ನುತ್ತಿದ್ದ ಅದಿತಿಗೆ ಗಂಡ ತನ್ನ ಹಿಂದೆ ಬಂದು ನಿಂತಿರುವ ಅರಿವೇ ಇರಲಿಲ್ಲ. ಮಗಳೇ ಅದಿತಿ, ನೀನು ಅಳಿಯಂದ್ರನ್ನ ಕರ್ಕೊಂಡು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗು ಹೋಗು. ಕೆಲಸದವಳು 6 ಗಂಟೆಗೆಲ್ಲ ಬಂದಿರ್ತಾಳೆ. ಅವಳಿಗೆ ಕಾಲ್ ಮಾಡಿ ಹೇಳ್ತೀನಿ ತಿಂಡಿ ಮಾಡಿರೋಕ್ಕೆ. ನೀವಿಬ್ಬರು ಸ್ವಲ್ಪ ಹೊತ್ತು ಮಲಗಿದ್ದು ತಿಂಡಿ ತಿನ್ನಿ ಆಯಿತಾ ಎಂದು ಮುಕುಂದ್ರಾವ್ ಅವರು ಹೇಳಿದರು. ಅಯ್ಯೋ ಮಾವ, ಸಿದ್ಧಾರ್ಥ್ ಇಲ್ಲಿ ಬೆಡ್ ಪೇಷಂಟ್ ಆಗಿ ಮಲಗಿರುವಾಗ ನಾನು ಮನೆಗೆ ಹೋಗಿ ಮಲಗಿ ರೆಸ್ಟ್ ಮಾಡೋದಾ? ಅದೆಲ್ಲ ಬೇಡ. ಅವನಿಗೆ ಹುಷಾರಾದಮೇಲೆ ಒಟ್ಟಿಗೆ ಹೋಗೋಣ. ಏನಂತೀರಾ ನೀವು ಎಂದು ಅಭಿರಾಮ್ ಕಡೆ ತಿರುಗಿ ನೋಡಿದಾಗ ಸರಿ ಎಂದು ತಲೆ ಆಡಿಸಿದ ಅಭಿ
ಅದು ಸ್ಪೆಷಲ್ ವಾರ್ಡ್ ಆಗಿದ್ದ ಕಾರಣ ಅಲ್ಲಿದ್ದ ಸೋಫಾ ಮೇಲೆ ಹೋಗಿ ಕುಳಿತುಕೊಂಡ. ಒಂದೆರಡು ಗಂಟೆಗಳಲ್ಲಿಯೇ ಸಿದ್ಧಾರ್ಥ್ಗೆ ಎಚ್ಚರವಾಗಿತ್ತು. ಕಣ್ಬಿಟ್ಟವನ ಎದುರಿಗೆ ಅದಿತಿ ನಿಂತಿದ್ದಳು. ಇದು ಕನಸು ಎನ್ನುವಂತೆ ಸಿದ್ಧಾರ್ಥ್ ಅಪ್ಪನ ಧ್ವನಿ ಕೇಳುತ್ತಿದ್ದ ಹಾಗೆ ಬೆಚ್ಚಿದನು. ಸಿದ್ದು, ಎಚ್ಚರ ಆಯ್ತಾ ನಿಂಗೆ? ಇರು, ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಎಂದು ಮುಕುಂದರಾಯರು ಅಲ್ಲಿಂದ ಎದ್ದು ಹೋದರೆ ಆಶ್ಚರ್ಯದಲ್ಲಿ ಅದಿತಿಯ ಕಡೆ ನೋಡಿದ. ಏನಿದು, ಕನ್ಸ ನನ್ಸ ಅಂತ ನೋಡ್ತಾ ಇದೀಯಾ? ನಿಜವಾಗ್ಲೂ ನಾನೇ ಬಂದಿದ್ದೀನಿ ಕಣೋ. ಇದೇನೋ ಗಬ್ಬ ಈ ರೀತಿ ಮಾಡ್ಕೊಂಡಿದ್ಯಲ್ಲ. ನೀನು ಚೆನ್ನಾಗೇ ಕಾರ್ ಡ್ರೈವ್ ಮಾಡ್ತೀಯ ಅಲ್ವಾ? ಏನಾದರೂ ಎಣ್ಣೆ ಗಿಣ್ಣೆ ಹೊಡೆದು ರಾತ್ರಿ ಕಾರ್ ಡ್ರೈವ್ ಮಾಡ್ತಾ ಇದ್ಯಾ ಹೇಗೆ? ತಲೆಯಲ್ಲಿ ಬುದ್ಧಿ ಅನ್ನೋದಿಲ್ವಾ? ಅಂಕಲ್ಗೆ ನೀನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಂಥದ್ರಲ್ಲಿ ಈ ರೀತಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ಯಲ್ಲ. ಈಗ ಕೈ ಹೇಗಿದೆ? ತುಂಬ ನೋವಿದ್ಯಾ? ಅಯ್ಯೋ, ನಾನು ಮರ್ತೇ ಬಿಟ್ಟೆ ನೋಡು. ಅಲ್ಲಿ ಕೂತಿದ್ದಾರಲ್ಲ, ಅವರು ನನ್ನ ಹಸ್ಬೆಂಡ್ ಅಭಿರಾಮ್ ವಸಿಷ್ಠ ಅಂತ. ಇವನು ನನ್ನ ಬೆಸ್ಟ್ ಫ್ರೆಂಡ್ ಎಂದು ಅದಿತಿ ನಗುತ್ತಾ ಹೇಳುತ್ತಿದ್ದರೆ ಒಳಗೆ ನೋವು ಅನುಭವಿಸಿದ್ದ ಸಿದ್ಧಾರ್ಥ್ ಅಭಿರಾಮ್ ಕಡೆ ನೋಡಿ ಬಲವಂತವಾಗಿ ನಕ್ಕನು. ಕೂಲ್ ಬ್ರೋ, ಬಲವಂತವಾಗಿ ನಗುವ ಅವಶ್ಯಕತೆ ಇಲ್ಲ. ನೀವಿಬ್ಬರು ಮಾತಾಡ್ತಾ ಇರಿ, ನಾನು ಹೊರಗಡೆ ಹೋಗಿ ಬರ್ತೀನಿ ಎಂದ ಅಭಿರಾಮ್ ಅವರಿಬ್ಬರನ್ನೇ ಬಿಟ್ಟು ಅಲ್ಲಿಂದ ಎದ್ದು ಹೋದ. ಏನು ಹೇಳಿದ್ರು ನನ್ನ ಗಂಡ? ಏನೇನೋ ಮಾತಾಡ್ತಾರಪ್ಪ. ಮತ್ತೆ ಸಿದ್ದು, ಹೇಗಿದ್ದೀಯಾ ನೀನು? ಯಾಕೋ ನನ್ನ ಮದುವೆಗೆ ಬರಲಿಲ್ಲ? ನನ್ನ ಮದುವೆಗಿಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತು ಎಂದು ಅದಿತಿ ದಬಾಯಿಸಿದಾಗ ಮಾತನಾಡಲು ಕಷ್ಟಪಡುತ್ತಿದ್ದ ಸಿದ್ಧಾರ್ಥ್ ಮುಕುಂದರಾವ್ ಅವರು ಡಾಕ್ಟರ್ ಜೊತೆ ಬಂದಾಗ ಬಿಗಿ ಹಿಡಿದಿದ್ದ ಉಸಿರನ್ನು ಬಿಟ್ಟಿದ್ದ. ಹೆಚ್ಚಿನ ತೊಂದರೆ ಏನಿಲ್ಲ, ಬ್ಯಾಂಡೇಜ್ ಮಾಡಿದ್ದೀವಲ್ಲ, 3 ದಿನ ಬಿಟ್ಟು ಬನ್ನಿ, ಈಗ ಕರ್ಕೊಂಡು ಹೋಗಬಹುದು ಎಂದು ಡಾಕ್ಟರ್ ಮೆಡಿಸಿನ್ ಬರೆದು ಕೊಟ್ಟಾಗ ಮಗನನ್ನು ನಿಧಾನವಾಗಿ ಎಬ್ಬಿಸಿಕೊಂಡ ಮುಕುಂದ್ ಅವರು ಅವನ ಮತ್ತೊಂದು ಕೈ ಹಿಡಿದು ಹೊರಗಡೆ ಕರೆದುಕೊಂಡು ಬಂದರೆ ಅದಿತಿ ಅವರನ್ನು ಹಿಂಬಾಲಿಸಿದಳು. ಇಲ್ಲ, ಅದು ನಾವಿಬ್ಬರು ಹೀಗೆ ಲಾಂಗ್ ಡ್ರೈವ್ ಅಂತ ಬಂದ್ವಿ. ಆಮೇಲೆ ಇಲ್ಲೇ ಮೈಸೂರಲ್ಲೇ ಫ್ರೆಂಡ್ ಮನೇಲಿ ಉಳಿಯೋಣ ಅಂತ ಡಿಸೈಡ್ ಮಾಡಿದ್ವಿ. ಇಲ್ಲ, 1-2 ದಿನದಲ್ಲಿ ವಾಪಸ್ ಬರ್ತೀವಿ ಎಂದು ಜಯರಾಮ್ ಅವರು ಅವರ ಜೊತೆ ಮಾತನಾಡುತ್ತಿದ್ದ ಅಭಿರಾಮ್ ಕಾಲ್ ಕಟ್ ಮಾಡಿದ. ಫ್ರೆಂಡ್ ಮನೇಲಿ ಉಳ್ಕೋತೀವಿ ಅಂತ ಯಾಕೆ ಹೇಳಿದ್ರಿ? ಮುಕುಂದ ಮಾವನ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಬಹುದಿತ್ತು. ಯಾಕೆ ಪಪ್ಪನ ಜೊತೆ ಸುಳ್ಳು ಹೇಳಿದ್ರಿ ಎಂದು ಅವನ ಬಳಿ ಬಂದಿದ್ದ ಅದಿತಿ ಆಗ ತಾನೇ ಅವನು ಮಾತಾಡಿದ್ದನ್ನು ಕೇಳಿಸಿಕೊಂಡು ಗೊಂದಲದಲ್ಲಿ ಕೇಳಿದಳು. ಸುಮ್ಮನೆ ಅವ್ರಿಗೆ ಟೆನ್ಷನ್ ಕೊಡೋದು ಬೇಡ ಅಂತ ಸುಳ್ಳು ಹೇಳಿದೆ. ನೀನು ಅದನ್ನೇ ಹೇಳು. ಅಂಕಲ್, ನನ್ನ ಕಾರಲ್ಲೇ ಮನೆಗೆ ಹೋಗೋಣ ಎಂದವನು ಕಾರ್ ಸ್ಟಾರ್ಟ್ ಮಾಡಿದಾಗ ಮುಕುಂದರಾವ್ ಅವರು ಮಗನೊಂದಿಗೆ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಂಡರೆ ಮುಂದಿನ ಸೀಟ್ ಹತ್ತಿ ಗಂಡನ ಪಕ್ಕ ಕುಳಿತುಕೊಂಡ ಅದಿತಿ ಮನೆ ಬರುವ ತನಕ ಮಾತನಾಡುತ್ತಲೇ ಇದ್ದಳು. ಅದಿತಿ, ಅಭಿನ ರೂಮ್ಗೆ ಕರ್ಕೊಂಡು ಹೋಗು, ಫ್ರೆಶಪ್ ಆಗಿ ಬರಲಿ. ಅಭಿ, ತಿಂಡಿ ತಿಂದು ರೆಸ್ಟ್ ಮಾಡಿ ಆಯಿತಾ ಎಂದು ಮಗನನ್ನು ಅವನ ರೂಮ್ನಲ್ಲಿ ಮಲಗಿಸಿ ಬಂದ ಮುಕುಂದರಾಯರು ಹೇಳಿದಾಗ ಸರಿ ಎಂದು ತಲೆ ಆಡಿಸಿದ ಅದಿತಿ ಗಂಡನನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋಗಿ ಫ್ರೆಶಪ್ ಆಗಿ ಬರಲು ಹೇಳಿದವಳು ಏನೋ ನೆನಪಾಗಿ ಸಿದ್ಧಾರ್ಥ್ ರೂಮಿಗೆ ಓಡಿ ಬಂದಿದ್ದಳು. ಪಾಪ, ಅವ್ರು ಫ್ರೆಶಪ್ ಆಗಿ ಬಂದರೆ ಅವ್ರಿಗೆ ಹಾಕ್ಕೊಳ್ಳೋಕ್ಕೆ ಬಟ್ಟೆನೇ ಇಲ್ಲ. ಸಿದ್ಧಾರ್ಥ್ ಮತ್ತು ಅಭಿರಾಮ್ ಇಬ್ಬರು ಕೂಡ ಒಂದೇ ಹೈಟ್ ಸೈಜ್ ಇರೋದು. ಸಿದ್ಧಾರ್ಥ್ ಬಟ್ಟೆ ಅವರಿಗೆ ಆಗಬಹುದು ಅನಿಸುತ್ತೆ ಎಂದುಕೊಂಡವಳು ಮಲಗಿದ್ದ ಸಿದ್ಧಾರ್ಥ್ನೊಮ್ಮೆ ನೋಡಿ ಅವನ ಕಬೋರ್ಡ್ ಓಪನ್ ಮಾಡಿದವಳು ಸಿದ್ಧಾರ್ಥ್ನ ಬಟ್ಟೆ ಹಿಡಿದು ಪುನಃ ತನ್ನ ರೂಮಿಗೆ ಹೋದಳು. ಅವಳು ಬಂದು ಬಟ್ಟೆ ಎತ್ತಿಕೊಂಡು ಹೋಗಿದ್ದನ್ನು ಮೆಲ್ಲಗೆ ಕಣ್ಬಿಟ್ಟು ನೋಡಿದ್ದ ಸಿದ್ಧಾರ್ಥ್ ಒಳಗೊಳಗೆ ದುಃಖ ಅನುಭವಿಸಿದ್ದ. ತುಂಬ ವರ್ಷದಿಂದ ಮುಕುಂದರಾಯರ ಮನೆಯಲ್ಲಿ ಅಡುಗೆ ಕೆಲಸ ಮಾಡಿಕೊಂಡಿದ್ದ ಜಾನಕಮ್ಮವರು ಗಂಡನೊಟ್ಟಿಗೆ ತಿಂಡಿಗೆ ಬಂದ ಅದಿತಿಯನ್ನು ಕಂಡು ಸಿದ್ಧಾರ್ಥ್ ಕಡೆ ನೋಡಿದರೆ ಅವ ಮೌನವಾಗಿ ತಲೆ ತಗ್ಗಿಸಿದ. ಅದಿತಿ ಪುಟ, ಹೇಗಿದ್ದೀಯಾ ನೀನು ಎಂದು ಅವಳ ತಟ್ಟೆಗೆ ತಿಂಡಿ ಬಡಿಸುತ್ತಾ ಕೇಳಿದರು. ನಾನು ಸೂಪರ್ ಜಾನಕಿ ಆಂಟಿ, ನಿಮ್ಮ ಕೈ ರುಚಿನ ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ? ಅಮ್ಮನಿಗಂತೂ ನಿಮ್ಮ ಥರ ಅಡುಗೆ ಮಾಡೋಕ್ಕೆ ಬರಲ್ಲ. ಐ ಮಿಸ್ ಯು ಸೋ ಮಚ್ ಎಂದು ಜಾನಕಿಯವರ ತಿಂಡಿಯನ್ನು ಹೊಗಳುತ್ತಾ ತಿಂಡಿ ತಿನ್ನುತ್ತಿದ್ದ ಅದಿತಿ ತನ್ನತ್ತಲೇ ನೋಡುತ್ತಿದ್ದ ಸಿದ್ಧಾರ್ಥ್ನ ಕಂಡು ಹುಬ್ಬು ಕುಣಿಸಿ ಏನೆಂದು ಕೇಳಿದರೆ ವಿಚಲಿತಗೊಂಡ ಸಿದ್ಧಾರ್ಥ್ ತಂದೆಯ ಕೈಯಲ್ಲಿ ತಿಂಡಿ ತಿನ್ನಿಸಿಕೊಂಡ. ನನಗೆ ಸ್ವಲ್ಪ ಆಫೀಸ್ ವರ್ಕ್ ಇದೆ ಅಂಕಲ್, ಮನೆಯಲ್ಲಿ ಲ್ಯಾಪ್ಟಾಪ್ ಇದ್ದರೆ ಕೊಡ್ತೀರಾ ಎಂದು ಬಳಿಕ ಅಭಿರಾಮ್ ಕೇಳಿದಾಗ ಮಗನ ಲ್ಯಾಪ್ಟಾಪ್ ತಂದು ಕೊಟ್ಟ ಮುಕುಂದರಾವ್ ಅವರು ಅವನಿಗಾಗಿ ಬಿಸಿ ಬಿಸಿ ಕಾಫಿಯನ್ನು
ತಾವೇ ಮಾಡಿ ತಂದರು. ಅವರಿಗೆ ಧನ್ಯವಾದ ಹೇಳಿದ ಅಭಿರಾಮ್ ಆಫೀಸ್ ವರ್ಕ್ ಮಾಡಲು ರೂಮಿಗೆ ಹೋಗಿಬಿಟ್ಟರೆ ತನ್ನನ್ನು ಅವಾಯ್ಡ್ ಮಾಡುತ್ತಿದ್ದ ಸಿದ್ಧಾರ್ಥ್ ಬಗ್ಗೆ ಅನುಮಾನಗೊಂಡ ಅದಿತಿ ಅವನನ್ನು ಹುಡುಕಿ ಹೋದಳು. ಸಿದ್ದು, ಏನಾಗಿದೆ ನಿಂಗೆ? ಫೋನ್ನಲ್ಲಿ ಚೆನ್ನಾಗೇ ಮಾತಾಡ್ತೀಯ. ಈ ಥರ ಎದುರು ಬಂದರೆ ಯಾಕೋ ಒಳ್ಳೆ ಹುಚ್ಚನ ಹಾಗೆ ಆಡ್ತೀಯ. ಏನಾಗಿದೆ ನಿಂಗೆ? ಆಕ್ಸಿಡೆಂಟ್ ಆಗಿ ತಲೆಗೇನಾದರೂ ಪೆಟ್ಟಾಗಿದೆಯಾ ಹೇಗೆ ಎಂದು ಅದಿತಿ ಪ್ರಶ್ನಿಸಿದಾಗ ಉತ್ತರಿಸದ ಸಿದ್ಧಾರ್ಥ್ ಸೋಫಾ ಮೇಲೆ ಹೋಗಿ ಕುಳಿತುಕೊಂಡರೆ ಅವನ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡ ಅದಿತಿ ಮತ್ತೆ ಮತ್ತೆ ಅದನ್ನೇ ಪ್ರಶ್ನಿಸಿದ್ದಳು. ಅದಿತಿ, ಪ್ಲೀಸ್ ಸ್ವಲ್ಪ ಟೈಮ್ ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಎಂದು ಸಿದ್ಧಾರ್ಥ್ ಕಿರ್ಚಿದಾಗ ಕಣ್ತುಂಬಿಕೊಂಡ ಅದಿತಿ ಅಳುತ್ತಾ ಅಲ್ಲಿಂದ ಓಡಿದಳು. ಐ ಆಮ್ ಸಾರಿ ಅದಿತಿ, ನೀನು ನನ್ನ ಕಣ್ಮುಂದೆ ಇದ್ದಷ್ಟು ನನ್ನ ನೋವು ಹೆಚ್ಚುತ್ತೆ ಕಣೆ. ನಿನ್ನ ಕೊರಳಲ್ಲಿರೋ ಆ ತಾಳಿ ನನ್ನನ್ನು ಕೊಲ್ತಿದೆ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಸಿದ್ಧಾರ್ಥ್ ಅಲ್ಲೇ ಕುಸಿದು ಬಿದ್ದ. ಡು ಯು ಲವ್ ಹರ್ ಎನ್ನುವ ಗಂಡಸಿನ ಧ್ವನಿಗೆ ಬೆಚ್ಚಿದ ಸಿದ್ಧಾರ್ಥ್ ತಲೆ ಎತ್ತಿ ನೋಡಿದರೆ ಕಂಬಕ್ಕೆ ಹೊರಗೆ ನಿಂತಿದ್ದ ಅಭಿರಾಮ್ ವಸಿಷ್ಠ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದ. ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ನನ್ನು ನೋಡಿದರೆ ಗೊತ್ತಾಗುತ್ತೆ ಅವಳ ಮೇಲೆ ನಿನ್ನ ಪ್ರೀತಿ ಎಷ್ಟಿದೆ ಅಂತ. ನಿನ್ನ ಪ್ರೀತಿಯನ್ನು ಯಾಕೆ ಅವಳಿಗೆ ಹೇಳ್ಕೊಳ್ಳಿಲ್ಲ? ಒಪ್ಪಲ್ಲ ಅನ್ನೋ ಭಯನ ಅಥವಾ ಬೇರೆ ಏನಾದರೂ ತೊಂದರೆ ಇತ್ತಾ ಎಂದು ಗಂಭೀರವಾಗಿ ಕೇಳಿದ. ಅವನ ನೇರ ಮಾತಿಗೆ ಹೆದರಿದ ಸಿದ್ಧಾರ್ಥ್ ನಿಧಾನವಾಗಿ ಎದ್ದು ನಿಲ್ಲಲು ಹೋದಾಗ ಅವನಿಗೆ ಎದ್ದು ನಿಲ್ಲಲು ಸಹಾಯ ಮಾಡಿ ಸೋಫಾ ಮೇಲೆ ಕೂರಿಸಿದ ಅಭಿರಾಮ್ ಅವನ ಪಕ್ಕವೇ ಕುಳಿತುಕೊಂಡ. ಇಲ್ಲ, ನಾನು ಅವಳನ್ನು ಪ್ರೀತಿಸಿಲ್ಲ. ನೀವು ತಪ್ಪು ತಿಳಿತಿದ್ದೀರಾ ಅಭಿರಾಮ್, ಹಾಗೇನೂ ಇಲ್ಲ ಎಂದು ಗಾಬರಿಯಲ್ಲಿ ಹೇಳಿದ ಸಿದ್ಧಾರ್ಥ್. ನಾನು ಕೂಡ ಪ್ರೀತಿಸಿದವನೇ. ಪ್ರೀತಿಸಿದ ಹುಡುಗರ ಕಷ್ಟ ಏನಂತ ಅರ್ಥ ಆಗುತ್ತೆ. ಹುಡುಗರ ಒಂದು ಕಣ್ಣೋಟ ಸಾಕು ಅದು ಪ್ರೀತಿನ ಸ್ನೇಹನ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ನೀನು ಅವಳನ್ನು ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀಯ ಅನ್ನೋದು ನಿನ್ನ ಹಾವಭಾವದಲ್ಲೇ ಗೊತ್ತಾಗ್ತಾ ಇದೆ. ತಪ್ಪು ಮಾಡಿಬಿಟ್ಟೆ ನೀನು, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿನ್ನ ನೋಡ್ತಾ ಇದ್ದರೆ ನಿನ್ನ ಪ್ರೀತಿನ ಅವಳಿಗೆ ಹೇಳ್ಕೊಂಡೇ ಇಲ್ಲ ಅನಿಸುತ್ತೆ. ತಿರಸ್ಕಾರದ ಭಯ ಇತ್ತಾ ಎಂದು ಕೇಳಿದಾಗ ಸಿದ್ಧಾರ್ಥ್ ಬಿಕ್ಕಿ ಬಿಕ್ಕಿ ಅತ್ತ. ನನ್ನ ಪ್ರೀತಿ ಮುಗಿದು ಹೋದ ಅಧ್ಯಾಯ, ಅದನ್ನೆಲ್ಲ ಹೇಳೋಕ್ಕೆ ಆಗಲ್ಲ ಅಭಿರಾಮ್. ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಎಂದು ಸಿದ್ಧಾರ್ಥ್ ಕಣ್ಣೆರೆಸಿಕೊಂಡು ಹೇಳಿದಾಗ ಅವನನ್ನೇ ದಿಟ್ಟಿಸಿ ನೋಡಿದ ಅಭಿರಾಮ್ ಅಲ್ಲಿಂದ ಹೊರ ನಡೆದು ಬಿಟ್ಟ. ಮಾವ, ನಿಮ್ಮ ಮಗನಿಗೆ ಕೊಬ್ಬು ಜಾಸ್ತಿ ಆಗಿದೆ, ಅದಕ್ಕೆ ನನ್ನ ಮೇಲೆ ರೇಗಾಡ್ತಿದ್ದಾನೆ. ಅವನು ಯಾವತ್ತೂ ಕೂಡ ನನ್ನ ಮೇಲೆ ರೇಗಾಡಿರಲಿಲ್ಲ. ನಾನೇನು ಮಾಡಿದ್ದೀನಿ ಅಂತ ನನ್ನನ್ನು ಬೈದು ಕಳಿಸ್ಬಿಟ್ಟ ಎಂದು ಅದಿತಿ ಮಾವನ ಮುಂದೆ ಅಳುತ್ತಿದ್ದರೆ ಪುಟ್ಟ ಮಗುವಿನ ಹಾಗೆ ಅಳುತ್ತಿದ್ದ ಸೊಸೆಯನ್ನು ಕಂಡು ಅವಳ ತಲೆ ಸವರುವ ಮುಕುಂದ್ರಾವ್ ಅವರು ಅವಳನ್ನು ತಮ್ಮ ಪಕ್ಕದಲ್ಲಿ ಕೂರಿಸಿಕೊಂಡರು. ಪುಟ್ಟ, ಅವನಿಗೆ ಕೈಗೆ ಏಟಾಗಿದೆ ಅಲ್ವಾ? ಆ ನೋವಿನಲ್ಲಿ ಏನೋ ತಲೆ ಕೆಟ್ಟ ಹಾಗೆ ಮಾತಾಡಿರಬಹುದು. ನೀನು ಇದಕ್ಕೆಲ್ಲ ಬೇಸರ ಮಾಡ್ಕೋಬೇಡ ಕಂದ. ಅವನಿಗೋಸ್ಕರ ಮಧ್ಯರಾತ್ರಿ ಅನ್ನೋದು ನೋಡದೆ ನಿನ್ನ ಗಂಡನ ಜೊತೆ ಇಲ್ಲಿಗೆ ಬಂದಿದೀಯ. ಅಂಥದ್ರಲ್ಲಿ ನೀನು ಈ ರೀತಿ ಕಣ್ಣೀರು ಹಾಕಿದರೆ ನಮಗೆ ನೋವಾಗುತ್ತೆ. ಕಣ್ಣೀರು ಒರೆಸ್ಕೊ ಮಗಳೇ. ಒಂದು ಕೆಲಸ ಮಾಡು, ನಿಂಗೀಗ ಬೇಜಾರಾಗಿದೆ ಅಲ್ವಾ? ಅಭಿ ಜೊತೆ ಒಂದು ರೌಂಡ್ ಮೈಸೂರು ಸುತ್ತಾಡ್ಕೊಂಡು ಬಾ. ಆಗ ನಿನ್ನ ಬೇಸರ ಎಲ್ಲ ಮಾಯ ಆಗಿರುತ್ತೆ. ನೀನು ಬರೋ ಅಷ್ಟರಲ್ಲಿ ಸಿದ್ಧಾರ್ಥ್ ಸರಿ ಹೋಗಿರ್ತಾನೆ. ಏನು ಹೇಳ್ತೀಯಾ ಎಂದರು. ಒಂದು ರೀತಿಯಲ್ಲಿ ನೀವು ಹೇಳ್ತಾ ಇರೋದು ಸರಿ ಇದೆ ಮಾವ. ನಾನೀಗ ಹೊರಗಡೆ ಸುತ್ತಾಡ್ಕೊಂಡು ಬಂದರೆ ನನ್ನ ಮೈಂಡ್ ಫ್ರೆಶ್ ಆಗುತ್ತೆ. ನಾನು ಬರೋ ಅಷ್ಟರಲ್ಲಿ ಸಿದ್ದುಗೆ ಕ್ಲಾಸ್ ತಗೊಂಡಿರಿ ನೀವು, ಆಯಿತಾ ಎಂದು ಮುದ್ದಾಗಿ ಹೇಳಿ ಅಭಿ ಎಂದು ಕೂಗುತ್ತಾ ಅಲ್ಲಿಂದ ಎದ್ದು ಹೋದಳು. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.